ಹಾಯ್ ಫ್ರೆಂಡ್ಸ್, ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಚಾನಲ್ನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಹಾಸ್ಯ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ. ಮನೇಲಿ ಎಲ್ಲರೂ ಕೂತಿರ್ತಾರೆ. ಮೀನಾ ಎಲ್ರಿಗೂ ಕಾಫಿ ಕೊಡ್ತಾಳೆ. ಸೂರ್ಯ ಇನ್ನ ತೂಗುಡಿಸ್ತಿರ್ತಾನೆ. ಅದಕ್ಕೆ ಅವರಪ್ಪ, ಯಾಕಪ್ಪ ಸೂರ್ಯ ಇನ್ನೂ ತೂಗುಡಿಸ್ತಿದ್ಯಾ, ರಾತ್ರಿ ನಿದ್ದೆ ಸರಿಯಾಗಿಲ್ವಾ ಅಂತ ಕೇಳ್ತಾನೆ. ರಾತ್ರಿ ರಕ್ತದಾನ ಮಹಾದಾನ ಕಾರ್ಯಕ್ರಮ ಇದ್ವಪ್ಪ, ಅದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ನೀನ್ ಯಾರಿಗೋ ರಕ್ತ ಕೊಡಕ್ ಹೋಗಿದ್ದೆ ಅಂತ ಅವ್ರಮ್ಮ ಕೇಳ್ತಾಳೆ. ನಿನಗೆ ರಕ್ತ ಕೊಟ್ಟಿದ್ ನಾನು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಇದ್ದನು, ನನಗ್ ಗೊತ್ತು ನಿನಗ್ ಗೊತ್ತು, ಆದ್ರೆ ಸೊಳ್ಳೆಗಳು ಹೆಂಗ್ ಗೊತ್ತು ಅಂತ ಹೇಳ್ತಾನೆ. ಆ ಸೊಳ್ಳೆಗಳು ಎಮ್ಮೆಗೆ ಇಂಜೆಕ್ಷನ್ ಕೊಟ್ಟಂಗೆ ಕೊಟ್ಬಿಟ್ವು ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಮನೋಜ್ ಇದ್ದನು, ಅದಕ್ಕೆಲ್ಲ ಕೇರ್ ಮಾಡ್ಬಾರ್ದು ಕಣು, ನಂತರ ಡಿಪ್ಸ್ ಹೊಡ್ಕೊಂಡು ಆರಾಮಾಗಿರ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಇದ್ದನು, ನಿಮ್ದು ಹೃದಯ ಚಿಕ್ಕದು, ಡಿಪ್ಸ್ ಹೊಡೆದು ದೊಡ್ಡ ಮಾಡ್ಕೊಂತಿದೀಯಾ, ನಮ್ದು ಹಾಗೇನಿಲ್ಲ, ಆಲ್ರೆಡಿ ಹೃದಯ ದೊಡ್ಡದಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ, ರವಿ ಶ್ರುತಿ ನಿಮ್ಮ ಮಂಚದ ಮೇಲೆ ಮಲಗಿದ್ರು ಅಂತ ಆಗ ಮಾತಾಡ್ತಿದ್ದೀರಾ ಅಲ್ವಾ, ಇದಕ್ಕೆಲ್ಲ ಮೂಲ ಕಾರಣ ಅಂಕಲ್ ಆಂಟಿ ಬಂದಿರೋದು ತಾನೇ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಇದ್ದಳು, ಅವರೆಲ್ಲ ಆಗ ಮಾತಾಡಿದ್ರು ರೋಹಿಣಿ, ನೀವ್ಯಾಕೆ ಈಗ ಮಾತಾಡ್ತಿದ್ದೀರಾ ಅಂತ ಹೇಳ್ತಾಳೆ. ಇದಕ್ಕೆಲ್ಲ ಮೂಲ ಕಾರಣ ಅವರೇ ತಾನೇ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಅವರಪ್ಪ, ಮಾತಿಗೆ ಮಾತು ಬೆಳೆದು ಮಾತು ವ್ಯಾಜ್ಯ ಆಗ್ಬಿಡುತ್ತೆ, ಸುಮ್ಮನೆ ಇರಿ, ತಮಾಷೆ ಅಮಾಸೆ ಆಗ್ಬಾರ್ದು ಅಂತ ಹೇಳ್ತಾನೆ. ಆಮೇಲೆ ಶ್ರುತಿ ಅವರಪ್ಪ ರೋಹಿಣಿಗೆ, ಮಲೇಷ್ಯಾದಲ್ಲಿ ನನಗೆ ಗೊತ್ತಿರೋರು ಇದಾರೆ, ನಿಮ್ ತಂದೆಗೆ ಬಂದಿರೋಂತಹ ಸಮಸ್ಯೆನ ಸಾಲ್ವ್ ಮಾಡ್ಬೋದಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಇದ್ದಳು, ಅದಕ್ಕೆಲ್ಲ ವ್ಯವಸ್ಥೆ ಆಗಿದೆ ಅಂತ ಹೇಳ್ತಾನೆ. ಆಮೇಲೆ ಶ್ರುತಿ ಅವರಮ್ಮ, ಹೆತ್ತ ಪುನಃ ಇಷ್ಟ ದಿನ ಯಾಕೆ ಬಿಟ್ಟಿದೀಯಾ ಅಂತ ಕೇಳ್ತಾಳೆ. ಅವ್ರಿಗೂ ನನಗೂ ಆಗೋದಿಲ್ಲ, ಅದಕ್ಕೆ ನೀವೆಲ್ಲ ಸುಮ್ಮನೆ ಇದ್ಬಿಡಿ, ನನಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತಾಳೆ. ಮಾತುಕತೆ ಬಿಟ್ಟ ಮೇಲೆ ನಿಮ್ಮಪ್ಪ ದುಡ್ಡೇ ಕಳಿಸ್ತಾರೆ ಅಂತ ಅವ್ರ ಮಾವ ಕೇಳ್ತಾರೆ. ಅದಕ್ಕೆ ಅತ್ತೆ ಹೇಳಿದ್ರು ಅಂತ ಒಂದೇ ಒಂದು ಮಾತಿಗೆ ಕೇಳ್ದೆ ಅಷ್ಟೇ, ಅದಕ್ಕೆ ಕಳಿಸಿದ್ರು ಮಾವ ಅಂತ ಹೇಳ್ತಾಳೆ. ಶ್ರುತಿ ಅವ್ರ ಅಮ್ಮ ಹೇಳ್ತಾಳೆ, ನಿಮ್ಮ ಅತ್ತೆ ಮತ್ತೆ ಮಾವನ್ಗೆ ಇರೋದು ಎರಡೇ ಸಂಬಂಧ, ಒಂದು ನಾವು, ಅದು ಮತ್ತೆ ನೀವು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸೂರ್ಯ ಇದ್ದನು, ಯಾಕೆ ಮೀನವ್ರ ಅಪ್ಪ ಅಮ್ಮ ಇಲ್ವಾ ಅಂತ ಹೇಳ್ತಾನೆ. ಆಮೇಲೆ ಶ್ರುತಿ ಅವ್ರ ಅಮ್ಮ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅದು ಅಂತ ಹೇಳ್ತಾಳೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದ್ರೆ ಅಂತ ಮೀನಾ ಕೇಳ್ತಾಳೆ. ಸಂಬಂಧ ಇದ್ರೂ ಪ್ರಯೋಜನ ಇಲ್ಲ ಅಂತ ಅರ್ಥ ಅಂತ ಶ್ರುತಿ ಅವ್ರ ಅಮ್ಮ ಹೇಳ್ತಾಳೆ. ಅದ್ಯಾಕಮ್ಮ ಆಗ ಮಾತಾಡ್ತೀರಾ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು, ಸಂಬಂಧ ಇದ್ರೂ ಪ್ರಯೋಜನ ಇಲ್ಲ ಅಂತ ನಿಮ್ಗೆ ಯಾರಮ್ಮ ಹೇಳಿದ್ದು ಅಂತ ಮೀನಾ ಅವ್ರ ಮಾವ ಕೇಳ್ತಾನೆ. ಅಯ್ಯೋ ನಾನೇ ಹೇಳಿದ್ದು ರೀ ಅಂತ ಶಾಂತ ಹೇಳ್ತಾಳೆ. ಯಾಕೆ ಮನೇಲಿ ಗಲಾಟೆ ಆಗ್ಬೇಕು ಅಂತ ಹೀಗೆಲ್ಲ ನಡ್ಕೊಂತಿದ್ಯಾ ನೀನು ಅಂತ ಅವನು ಹೇಳ್ತಾನೆ. ಅದಕ್ಕೆ ಸೂರ್ಯ ಇದ್ದನು, ಅವರೆಲ್ಲ ಗತಿಕರು, ನಾವೆಲ್ಲ ನಿರ್ಗತಿಕರು ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಮನೆಗೆ ಅತಿಥಿಗಳು ಬಂದಿದ್ದಾರೆ, ಅವರಿಗೆ ಅವಮಾನ ಮಾಡಬಾರ್ದು ಅಂತ ನಾನು ತಡ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಶ್ರುತಿ ಅವರಪ್ಪ, ಅವಳೇನ್ ಹೇಳ್ಬಾರ್ದನ್ನ ಹೇಳಿಲ್ಲ ಸೂರ್ಯ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಇದ್ದನು, ಹೇಳ್ಬಾರ್ದೆ ಹೇಳಿರೋದವ್ರು, ಸಮಯ ಕೆಟ್ಟಿದೆ ಅಂತ ಹೇಳ್ತಾನೆ. ಇಲ್ವಾ, ರೋಟಿ ಚಪಾತಿ ಉಪ್ಪಿಟ್ಟು ತಿನ್ಕೊಂಡು ಸುಮ್ನೆ ಇರ್ಬೇಕು, ದೋಸೆ ಎರಡೂ ಕಡೆ ಬೇಯಬೇಕು, ಮನುಷ್ಯ ಎರಡ್ ತರನೂ ಬದುಕ್ಬೇಕು ಅಂತ ಹೇಳ್ತಾನೆ. ಯಾರು ಯಾವಾಗ್ಲೂ ಒಂದೇ ತರ ಇರೋದಿಲ್ಲ, ತಿಳ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಶ್ರುತಿ ಅವ್ರ ಅಮ್ಮ ಇದ್ದಳು, ಯಾಕಪ್ಪ ನಿಮ್ ಮನೆಗ್ ಬಂದಿದೀವಿ ಅಂತ ಚುಚ್ಚಿ ಮಾತಾಡ್ತಿದೀಯಾ, ಈ ಮನೆ ಕಟ್ಸೋದಿಕ್ಕೆ ನಮ್ಮ ಮನೆಯವರೇ ತಾನೇ ಸಾಲ ಕೊಡ್ಸಿದ್ದು ಅಂತ ಹೇಳ್ತಾಳೆ. ಸಾಲ ಕೊಡ್ಸಿದ್ದಷ್ಟೇ, ತೀರ್ಸಿಲ್ವಲ್ಲ, ಆ ಸಾಲ ತೀರ್ಸೋದಿಕ್ಕೆ ನಮ್ಮಪ್ಪ ಹಗಲು ರಾತ್ರಿ 30 ವರ್ಷ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ತಾನೆ. ಈಗ್ಲೂ ನಾನು ಮೀನಾ ಯಾರಿಗೂ ಡಿಪೆಂಡ್ ಆಗ್ದಾನೆ ಬದುಕ್ತಾ ಇದೀವಿ, ಅದ್ ಹೆಂಗ್ರಿ ಮಾತಾಡ್ತೀರಾ ನೀವು, ಅವಳ ಬಗ್ಗೆ ಬಾಯಿ ಅಲ್ಲುಜ್ದೇನೆ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಇದ್ದಳು, ಮೀನಾ ಈ ಮನೆ ಸೊಸೆ, ಈಗ ಆ ಮನೆ ಸಂಬಂಧ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ, ಈ ಮನೆ ಸೊಸೆ ಅನ್ನೋದ್ ಬಿಟ್ಟು ಕಳ್ಳನ್ ಅಕ್ಕ, ಹೂ ಕಟ್ಟೋರ್ ಮಗಳು ಅಂತ ಎಲ್ಲ ಮಾತಾಡಬಾರ್ದು ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಶ್ರುತಿ ಅವ್ರ ಅಪ್ಪ ಇದ್ದನು, ಇವ್ರ ತಮ್ಮ ಕಳ್ತನ ಮಾಡಿರೋದು ಇಡೀ ಲೋಕಕ್ಕೆ ಗೊತ್ತು, ಕಳ್ಳಿ ಅಕ್ಕ ಅಂತ ಅಂದಲೆ ಇನ್ನೇನು ಅಂತ ಹೇಳ್ಬೇಕು ಅಂತ ಹೇಳ್ತಾನೆ. ಹಂಗೆ ಯಾವನಾದ್ರೂ ಕರೀಲಿ, ಮುಖಕ್ಕೆ ಮುಷ್ಟಿ ನೋಡೋದು 3 ಮುಷ್ಟಿ ಮಣ್ಣು ತುರುಕ್ಬಿಡ್ತೀನಿ ಹಂಗೆ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ನಮ್ಮೇಲೆ ಕೈ ಮಾಡ್ತೀಯ ನೀನು ಅಂತ ಶ್ರುತಿ ಅವ್ರ ಅಪ್ಪ ಹೇಳ್ತಾನೆ. ಅದಕ್ಕೆ ಮೀನಾ ಅವ್ರ ಮಾವ, ಸಾಕ್ ಸುಮ್ನಿರ್ರಿ ಅಂತ ಹೇಳ್ತಾನೆ. ವಾಸುದೇವ್, ಇಲ್ಗೆ ಈ ವಿಷಯನ ನಿಲ್ಲಿಸ್ಬಿಡಿ, ಅತಿರೇಕಕ್ಕೆ ಹೋಗ್ತಾ ಇದೆ ಅಂತ ಶ್ರುತಿ ಅವ್ರ ಮಾವ ಹೇಳ್ತಾನೆ. ಅದಕ್ಕೆ ಶ್ರುತಿ ಅವ್ರ ಅಮ್ಮ ಇದ್ದಳು, ಹೊಡಿತೀನಿ ಬಡಿತೀನಿ ಅಂತ ಹೇಳ್ಬಿಟ್ಟು, ಈಗ ಸುಮ್ನೆ ರೀ ಅಂದ್ರೆ ಯಾರು ಕೇಳ್ಕೊಂಡಿರ್ತಾರೆ ಅಣ್ಣ, ನಿಮ್ ಮಗುಂಗೆ ಒಂದ್ ಸ್ವಲ್ಪನೂ ಸಂಸ್ಕಾರನೇ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಇದ್ದಳು, ನೀವ್ ಮಾತಾಡಿದ್ ಸರಿ ಇದೆಯಾ ಆಂಟಿ, ಕಚ್ಬಿಟ್ಟು ಕೆರ್ಕೋಬೇಡ ಅಂತಂದ್ರೆ ಇದ್ಯಾವ ನ್ಯಾಯ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ ಅವರಮ್ಮ, ನಿನ್ನೊಂತಳ ಕೈಲೂ ಬುದ್ಧಿ ಹೇಳಿಸ್ಕೊಳೋ ಟೈಮ್ ಬಂತು ನಮ್ಗೆ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ ಅವ್ರ ಮಾವ ಇದ್ದನು, ನಿನ್ನೊಂತವಳ ಕೈಲು ಅಂತ ಯಾಕಂತೀರ ನೀವು ಅಂತ ಕೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾನು ಮೀನಾ ಎಲ್ಲಾದ್ರೂ ಒಂದ್ 4 ದಿನ ಹೊರಗಡೆ ಇದ್ ಬರ್ತೀವಿ, ಅವ್ರು ಹೋದ್ಮೇಲೆ ಫೋನ್ ಮಾಡಪ್ಪ ಅಂತ ಹೇಳ್ತಾನೆ. ಅದಕ್ಕೆ ವಾಸುದೇವ್ ಇದ್ದನು, ನಾವ್ ಹೇಳೋದಿನ ನೀವ್ ಕೇಳ್ದೆ ಇರ್ಬೋದು, ಆದ್ರೆ ಊರವರೆಲ್ಲ ಹೇಳೋದಿನ ನೀನ್ ಕೇಳಿಸ್ಕೊಂಡೇ ಇರ್ತೇನೋ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ, ವಯಸ್ಸಲ್ಲಿ ದೊಡ್ಡವರು ಅಂತ ಸುಮ್ನೆ ಇದೀನಿ, ಕೆರಳಿಸಿ ಹೊಗೆ ಹಾಕಿಸ್ಕೋಬೇಡ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಶ್ರುತಿ ಮತ್ತೆ ರವಿ ಬರ್ತಾರೆ.
ಯಾಕೇನಾಯ್ತು, ಗಲಾಟೆ ಮಾಡ್ತಿದ್ದೀರಾ ಅಂತ ರವಿ ಕೇಳ್ತಾನೆ. ನಾವೇನ್ ಗಲಾಟೆ ಮಾಡ್ತಿಲ್ಲಪ್ಪ, ನಿಮ್ಮ ಅತ್ತೆ ಮಾವನೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನಾ ಇದ್ದಳು, ಶ್ರುತಿ ಅವರೇ ಈ ಸಲನೂ ನೀವು ದುಡುಕ್ಬೇಡಿ, ಏನು ವಿಷಯ ಅಂತ ತಿಳ್ಕೊಂಡು ಸರಿಯಾಗಿ ನೀವೇ ನ್ಯಾಯ ಹೇಳಿ ಅಂತ ಹೇಳ್ತಾಳೆ. ವಾಸುದೇವ್ ಹೇಳ್ತಾನೆ, ಏನೋ ಒಬ್ಳೆ ಮಗಳು ಅಂತ ಮನೆಗೆ ಬಂದ್ವಿ, ನೀವು ಹೊಡಿತೀನಿ ಅಂದ್ರೂ ಹೊಡಿಸ್ಕೋಬೇಕು, ಬಡಿತೀನಿ ಅಂದ್ರೂ ಬಡಿಸ್ಕೋಬೇಕಲ್ವಾ ಅಂತ ಹೇಳ್ತಾನೆ. ಯಾರು ಏನು ಹೇಳೋದಿಲ್ಲ ಅಮ್ಮ, ನೀವ್ ಯಾಕೆ ಮತ್ತೆ ಶುರು ಮಾಡಿದ್ರಿ ಅಂತ ಶ್ರುತಿ ಹೇಳ್ತಾಳೆ. ಅದಕ್ಕೆ ಅವ್ರ ಅಮ್ಮ ಇದ್ದಳು, ಮುಖಕ್ಕೆ ಹೊಡೆದು ಮಣ್ಣು ತುಂಬಿಸ್ಬಿಡ್ತೀನಿ ಅಂತ ಸೂರ್ಯ ಹೇಳ್ದ, ಇಂಥ ಮಾತೆಲ್ಲ ನಿಮ್ ತಂದೆ ಈ ವಯಸ್ಸಲ್ಲಿ ಕೇಳಿಸ್ಕೋಬೇಕಾ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಸೂರ್ಯ ಅವರೇ, ನಮ್ಮಪ್ಪ ಲಂಚ ತಗೊಂಡ್ರು ದೊಡ್ಡ ಮನುಷ್ಯ ಆದ್ರು ಅಂತ ನಿನ್ನೆ ಹೇಳಿದ್ರಿ, ಇವತ್ ನೋಡಿದ್ರೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ವಾಸುದೇವ್ ಇದ್ದನು, ಅನ್ಬಿಟ್ನಾ ಆ ಮಾತು ಅನ್ಬಿಟ್ನಾ, ಲೇ ಸೂರ್ಯ, ಲಂಚ ತಗೊಂಡು ಬದುಕುವಂತಹ ದುರ್ಗತಿ ನನ್ಗೇನೋ ಇದೆ, ನಾನು ಇವತ್ತು ನ್ಯಾಯವಾಗಿ ಬದುಕ್ತಿರೋದು, ಮುಂದೆನೂ ನ್ಯಾಯವಾಗಿ ಬದುಕೋದು ಅಂತ ಹೇಳ್ತಾನೆ. ಇಂಥ ಅನ್ಬಾರ್ದು ಮಾತೆಲ್ಲ ಅಂದ್ರೆ ನಿನ್ ಬಾಯಿ ಉಳ ಬೀಳುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ರಂಗನಾಥ್ ಅವ್ರು ಇದ್ದರು, ನಮ್ಮ ಮಗುಂಗೆ ಹಾಗೆಲ್ಲ ಅನ್ಬೇಡ್ರಿ, ಬೇಡ ಬೇಡ ಅಂತಂದ್ರು ಜಗಳ ಶುರು ಮಾಡಿದ್ ನೀವು, ಈಗ ನೀವು ಅಂದಿದ್ ಮಾತಿಗೆ ನನ್ನ ಮಗುನ್ ಬಾಯಿಗೆ ಹುಳ ಬೀಳ್ಬೇಕು ಅಂತ ಹೇಳ್ತೀರಾ, ಸುಮ್ನೆ ಇರಿ ನೀವು ಅಂತ ಹೇಳ್ತಾನೆ. ನನ್ನ ಮಗನ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶ್ರುತಿ ಇದ್ದಳು, ಸುಮ್ಮನೆ ಇರೋದಿಲ್ಲ ಅಂತಂದ್ರೆ ನೀವು ಕೂಡ ನನ್ನ ಅಪ್ಪನಿಗೆ ಹೊಡೆದ್ಬಿಡ್ತೀರಾ ಅಂತ ಹೇಳ್ತಾಳೆ. ಸಾಕು ಸಾಕು, ಇಲ್ಲಿಗೆ ಬಂದಿದ್ಕೆ ಸಾರ್ಥಕ ಆಯ್ತು ಅಂತ ವಾಸುದೇವ ಹೇಳ್ತಾನೆ. ಗಂಡನ್ ಬಿಟ್ಟು ಹೆಣ್ಣು ತವರಿಗೆ ಬರಬಾರ್ದು, ಹೊಸಲ್ ದಾಟಿದ ಹೆಣ್ಣಿನ ಮನೆಗೆ ತವ್ರು ಬರಬಾರ್ದು ಅನ್ನೋ ಮಾತು ಸತ್ಯ ಆಗೋಯ್ತು ಅಂತ ವಾಸುದೇವ್ ಹೇಳ್ತಾನೆ. ನಮ್ಮನ್ನ ತಿಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಇವರೆಲ್ಲ ಹೇಗ್ ಉದ್ಧಾರ ಆಗ್ತಾರೆ ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಇದ್ದನು, ಸಾಕು ಮುಚ್ಚ್ರಿ ಬಾಯಿ, ನಿಮ್ಮನ್ನ ಯಾವ ನಾಯಿ ತಿಂತಿದ್ದಾನೆ ಅಂತ ಬೈತಾನೆ. ಸೂರ್ಯ ಏನೋ ಮಾತಾಡ್ತಿದ್ಯಾ ನೀನು ಅಂತ ರವಿ ಹೇಳ್ತಾನೆ. ಇಲ್ಲಿದ್ದು ಕೀಳ್ ಮಾತನ್ನ ಕೇಳೋ ಬದಲು ನಾವು ಅಲ್ಲಿರೋದೇ ವಾಸಿ ಅಂತ ಹೋಗ್ತಾನೆ. ಅಮ್ಮ ಶ್ರುತಿ, ನಾನು ಬೆಂಕಿ ಕೆಂಡನ ಎತ್ಬಿಟ್ಟೆ ಅಮ್ಮ, ಏನೋ ಫಸ್ಟ್ ಟೈಮು ಮಗಳು ಮನೇನೆ ಮಗಳು ನೋಡೋಣ ಅಂತ ಬಂದ್ರೆ ನಾನು ಬಂದು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಹೋಗ್ತಾನೆ. ಶ್ರುತಿ, ಅಪ್ಪ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಅವರು, ಏನೋ ವಿಷಯಗಳಿಗೆ ಎಲ್ಲ ಆಗೋಯ್ತು, ಎಲ್ಲ ಸರಿ ಹೋಗುತ್ತೆ ಬಿಡಿ ಅಂತ